ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದಿದ್ದೀವಿ ಭುವಿಯ ಸ್ವರ್ಗ ಚಿಕ್ಕಮಗಳೂರಿಗೆ. ಇಲ್ಲಿ ಏನೇನು ಆಕ್ಟಿವಿಟೀಸ್ ಮಾಡಿದ್ವಿ ಎಲ್ಲ ವಿವರಣೆ ನೀಡ್ತೀವಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಮೊದಲನೇ ಆಕ್ಟಿವಿಟಿ ಬಂದು ಮುಳ್ಳಯ್ಯನಗಿರಿ. ಇದು 1900 ಅಡಿ ಹತ್ತಿರ ಇದೆ, ಅಂದರೆ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಅಂತ ಹೇಳಲಾಗ್ತಿದೆ. ಮತ್ತು ಈ ಮುಳ್ಳಯ್ಯನಗಿರಿ ಹತ್ತಲಿಕ್ಕೆ 500 ಮೆಟ್ಟಿಲುಗಳಿದೆ. ನಾವು ಏನೇ ಮಾಡಿದ್ರು ಹತ್ತಲೇಬೇಕನ್ನೋ ಹಠ ಮಾಡಿಕೊಂಡು ಬೆಳಿಗ್ಗೆ ಬೇಗ 5 ಗಂಟೆಗೆ ನಾವು ಅಲ್ಲಿ ಬೆಟ್ಟದ ಹತ್ರ ಇದ್ವಿ. ಒಂದು ರೋಮಾಂಚಕ, ಅಂದರೆ ಗಾಳಿ ಬರೋವಂಥ ಬೀಸೋ ಗಾಳಿ, ಚಳಿ ಗಡಗಡ ನಡ್ಕೊಂಡು ಚಳಿ, ಒಂದು ರೋಚಕ ಅಡ್ವೆಂಚರ್ ಅನ್ನೋ ರೀತಿಯಲ್ಲಿತ್ತು ನಾವು ಬೆಟ್ಟ ಹತ್ತೋದು. ಆ ಗಾಳಿ ಶಬ್ದ ಅಂತೂ ಅಂದರೆ ಬರೋವಂಥ ಬೀಸುತ್ತೆ. ಅದು ಯಾವ ಇದು ಇಲ್ಲ, ಫ್ಯಾನು ಇಲ್ಲ, ಯಾವುದೂ ಇಲ್ಲ, ನ್ಯಾಚುರಲ್ಲಾಗಿ ಗಾಳಿ ಬೀಸುತ್ತೆ. ನಾವು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಮೆಟ್ಲು ಹತ್ತಾ ಇರಬೇಕಂದ್ರೆ ಎನರ್ಜಿ ಲೆವೆಲ್ ಕುಗ್ಗಲ್ಲ, ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅಷ್ಟು ಉತ್ಸಾಹ ಇತ್ತು ನಮ್ಮಲ್ಲಿ. ಈ ಮುಂದೇನಿದೆ ಹೋಗ್ತಾ ಹೋಗ್ತಾ ಟಾಪ್ ಪೀಕ್ ಹೇಗಿರ್ಬೋದು ಅನ್ನೋ ಕುತೂಹಲ. ತುಂಬಾ ಅದು ಎಂಜಾಯ್ ಮಾಡ್ಕೊಂಡು ಹತ್ತಾಯಿದ್ವಿ. ಈ ಬೇರೆ ಕಡೆ ಏನಾದ್ರು ಮೆಟ್ಲು ಹತ್ತಬೇಕಾದ್ರೆ ಸುಸ್ತಾಗುತ್ತೆ, ಹತ್ತಕ್ಕಾಗಲ್ಲ ಅನಿಸುತ್ತೆ. ಆದರೆ ಇಲ್ಲಿ ಆ ಥರ ಇಲ್ಲ. ಹೋಗ್ತಾ 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 ಇನ್ನೂ ಎನರ್ಜಿ ನಮಗೆ ಸ್ಟ್ರಾಂಗ್ ಆಗ್ತಾಯಿತ್ತು. ಮುಳ್ಳಯ್ಯನಗಿರಿ ಬಂದರೆ ಇನ್ನೊಂದು ವ್ಯೂ ಅಂದರೆ ನಿಮಗೆ ಪಕ್ಕದಲ್ಲೇ ಬಾಬಾ ಬುಡನ್ಗಿರಿನೂ ಇದೆ. ಅಂದರೆ ಹಾಫ್ ಎ ಡೇ ನೀವು ಇಲ್ಲಿ ಪ್ರಕೃತಿ ಸೌಂದರ್ಯನ ಸವಿಬೋದು. ನೀವು ಹಾಫ್ ಎ ಡೇ ಫ್ಯಾಮಿಲಿ ಜೊತೆ ಬಂದರೆ ಒನ್ಸ್ ಇನ್ ಎ ಲೈಫ್ ಟೈಮ್ ವಿಸಿಟ್ ಮಾಡುವಂಥ ಪ್ಲೇಸೇ ಇದು. ಯಾಕಂದರೆ ಎಲ್ಲರೂ ಹೇಳ್ತಾ ಇರ್ತಾರೆ ಭುವಿಯ ಸ್ವರ್ಗ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಅಂತ. ಖಂಡಿತ ಹೌದು. ನೀವು ಒನ್ ಟೈಮ್ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಇದನ್ನು ಭೂಮಿ ಮೇಲಿರೋ ಸ್ವರ್ಗ ಅಂತಾರೆ ಅಂದ್ಬಿಟ್ಟು. ಸೊ ಕೊನೆಗೂ ಈ ಹೈಯೆಸ್ಟ್ ಪೀಕ್ 1900 ಅಡಿ ಎತ್ತರದಲ್ಲಿರೋ 500 ಮೆಟ್ಲುಗಳನ್ನ ಹತ್ಕೊಂಡು ಪೀಕ್ ತಲುಪಿದ್ವಿ. ನಮ್ಮ ದೃಷ್ಟಿಗೆ ಸೂರ್ಯ ಉದಯ ಆಗೋದನ್ನ ನೋಡೋ ಭಾಗ್ಯ ಸಿಕ್ತು. ಈ ಜಾಗ ಬಂದು ಚಿಕ್ಕಮಗಳೂರಿಂದ 20ರಿಂದ 23 ಕಿಲೋಮೀಟರ್ ಅಷ್ಟಿದೆ. ಬೆಂಗಳೂರಿಂದ ಬಂದು 275 ಕಿಲೋಮೀಟರ್ ಇದೆ. ಕಾರಲ್ಲಿ ಆರಾಮಾಗಿ ಬರ್ಬೋದು. ಕಾರಲ್ಲಿ ಬಂದರೆ ನಿಮಗೆ ಟಾಪ್ವರೆಗೂ ನೀವು ಹೋಗ್ಬೋದು. ಅಲ್ಲಿ ಪಾರ್ಕ್ ಮಾಡಿ ಮುಂದೆ ಟ್ರೆಕ್ಕಿಂಗ್ ಮಾಡ್ಬೋದು. ಇದು ಮುಳ್ಳಯ್ಯನಗಿರಿ ಏನಕ್ಕಂತಾರೆ, ಇಲ್ಲಿ ಮುಳ್ಳಪ್ಪ ಸ್ವಾಮಿ ಅವರು ತಪಸ್ಸು ಮಾಡ್ತಾ ಇದ್ದಂಥ ಜಾಗ ಇದು. ಮುಳ್ಳಪ್ಪ ದೇವಸ್ಥಾನ ಕೂಡ ಇದೆ ಇಲ್ಲಿ. ಅಲ್ಲಿಂದ ಈ ಮುಳ್ಳಯ್ಯನಗಿರಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ.
ಚಳಿ ಜೊತೆ ರಭಸವಾಗಿ ಬೀಸೋ ಗಾಳಿಗೆ ನಮ್ಮ ಕೂದಲೆಲ್ಲ ಈ ಬಾಯ್ಲರ್ ಕೋಳಿ ಬಾಯ್ಲ್ ಮಾಡಿದಾಗ ರೆಕ್ಕೆ ಪುಕ್ಕಗಳಾಗಿರುತ್ತಲ್ಲ ಆ ಥರ ಬಿಡ್ತು, ಕೋಳಿ ಪುಕ್ಕ ಥರ. ಒಂದು ಅಮೇಜಿಂಗ್ ಅಂತಾನೆ ಹೇಳ್ಬೋದು. ಇದನ್ನು ನನ್ನ ಬಾಯಲ್ಲಿ ಹೇಳೋದಕ್ಕಿಂತ ನೀವು ಒನ್ ಟೈಮ್ ವಿಸಿಟ್ ಮಾಡಿ ಎಂಜಾಯ್ ಮಾಡಿದ್ರೆ ಅದ್ರ ಫೀಲ್ ನಿಮಗೆ ಗೊತ್ತಾಗುತ್ತೆ. ಮತ್ತು ಈ ಮುಳ್ಳಯ್ಯನಗಿರಿ ರೋಡ್ ಏನಿದೆ ಅದು ಸಣ್ಣ ರೋಡ್ ಅದು. ದಯವಿಟ್ಟು ಯಾರು ಓವರ್ಟೇಕ್ ಮಾಡೋದಾಗಲಿ, ಈ ಓವರ್ ಸ್ಪೀಡ್ ಹೋಗೋದಾಗಲಿ ಯಾರು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಇಲ್ಲೊಬ್ಬ ಅಣ್ಣ 2 ಕಾರ್ ಹೋಗೋ ಜಾಗದಲ್ಲಿ ಇನ್ನೊಂದು ನಂದು ತೋರಿಸ್ತೀನಿ ಅಂತ ಹೋಗ್ಬಿಟ್ಟು ನೋಡಿ ಎಷ್ಟು ಜಾಮ್ ಆಗಿದೆ ಇಲ್ಲಿ. ಏನಿಲ್ಲ ಅಂದರೂ ಅರ್ಧ ಗಂಟೆ ಜಾಮ್ ಆಗಿತ್ತು ಈ ಒಂದು ಕಾರಿಂದ. ಆಗದೆ ಇರೋ ಜಾಗದಲ್ಲಿ ತೋರ್ಸಕ್ಕೆ ಹೋದ್ರೆ ಹಿಂಗೆ ಆಗುತ್ತೆ. ನಮ್ಮ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಬಾಬಾ ಬುಡನ್ಗಿರಿ ನೋಡಿಕೊಂಡು ಅಲ್ಲಿ ಫೋಟೋ ತೆಗೆಯೋಕ್ಕಾಗಿಲ್ಲ, ಬ್ಯಾಟ್ರಿ ಹೋಗಿತ್ತು. ಅದನ್ನು ಮುಗಿಸ್ಕೊಂಡು ನೇರ ನಾವು ಬಂದಿದ್ದು ಸಿಟಿಲಿ ಬಂದು ಟಿಫನ್ ಮಾಡ್ತಾಯಿದ್ವಿ. ಟಿಫನ್ ಮಾಡಬೇಕಂದ್ರೆ ಕಾಫಿನಾಡು ಚಂದು ಅವರು ಇಲ್ಲಿ ಹೋಟೆಲ್ ಟಿಫನ್ ಮಾಡಿದ್ರೆ ಅಲ್ಲಿ ಬಂದಿದ್ದು. ಅವ್ರ ಜೊತೆ ಒಂದು 2 ನಿಮಿಷ ಮಾತುಕತೆ ಆಡಿ 1-2 ಫೋಟೋಗಳನ್ನ ತಗೊಂಡ್ವಿ. ನೆಕ್ಸ್ಟ್ ನಾವು ಬಂದಿದ್ದು ಮಹಾತ್ಮ ಗಾಂಧಿ ಉದ್ಯಾನವನ ಚಿಕ್ಕಮಗಳೂರಿಗೆ. ಸೊ ಈ ಪಾರ್ಕ್ ಏನಿದೆ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ, ಯಾವುದೇ ಒಂದು ಪ್ಲ್ಯಾಸ್ಟಿಕ್ ಕವರ್ಗಳು ಸಿಗಲ್ಲ ಇಲ್ಲಿ, ಯಾವುದೇ ಪ್ಲ್ಯಾಸ್ಟಿಕ್ ಬಾಟ್ಲು ಸಿಗಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಈ ಥರ ಪಾರ್ಕ್ ನಾನು ಎಲ್ಲೂ ನೋಡಿಲ್ಲ ಅಂತಲೇ ಹೇಳ್ಬೋದು, ಯಾಕಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಲ್ಲಿನ ವಿಶೇಷ ಅಂತಂದರೆ ಪುಟಾಣಿ ರೈಲಿದೆ, ಅದಂತೂ ಫೇಮಸ್. ಇಲ್ಲಿ ಟನಲ್ ಒಳಗಡೆ ಎಲ್ಲ ಮಾಡಿದ್ದಾರೆ, ಟನಲ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ನೋಡಿ, ಇವರೇ ಮಾಡಿರೋಂಥ ಟನಲ್ ಅದು. ಇಲ್ಲಿನ ಆಸನಗಳ ಮೇಲೆ ಅರ್ಥಪೂರ್ಣವಾದ ವಚನಗಳು ಅಂದರೆ ಮೋಟಿವೇಶನಲ್ ಕೋಟ್ಸ್ ಏನಿದೆ ಅದನ್ನು ಬರೆದಿದ್ದಾರೆ. ಅಂದರೆ ತುಂಬಾ ಅರ್ಥ ಆಗುತ್ತೆ ಲೈಫ್ಗೆ, ಅದು ತುಂಬಾ ಬರೆದಿದೆ. ಎಲ್ಲ ಆಸನಗಳ ಮೇಲೂ ಬರೆದಿದ್ದಾರೆ. ಈಗ ಟಾಯ್ ಟ್ರೈನಲ್ಲಿ ಸುತ್ತಾಡೋ ಸಮಯ. ಈ ಟಾಯ್ ಟ್ರೈನ್ ಟಿಕೆಟ್ ಬಂದು ಒಬ್ಬರಿಗೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸುತ್ತ ರೌಂಡ್ ಹಾಕ್ಲಿಕ್ಕೆ ಒಂದು 10 ನಿಮಿಷ ತಗೊಳ್ತಾರೆ. ಒಂದು ಟನಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಆ ವಿಡಿಯೋ ತೋರಿಸಿ ನೋಡಿ, ಹೀಗೆ ನೋಡಿ ಅಲ್ಲಿ
ಅದೇ ಫುಲ್ ಪಾರ್ಕ್ ಏನಿದೆ ಅದು ಫುಲ್ ಸುತ್ತಾಡಿಕೊಂಡು ಒಂದು ಇವರೇ ನಿರ್ಮಿಸಿರೋ ಟನಲ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇದಂತೂ ಇದು ಒಂಥರ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಅದೇ ಟ್ರೈನಲ್ಲಿ ಟಾಯ್ ಟ್ರೈನ್ ಇದು, ಸುತ್ತ ಗಿಡ ಮರ ಮನೆಗಳೆಲ್ಲ ಇದ್ದೆ ಅದೆಲ್ಲ ನೋಡ್ಕೊತ ಹೋಗ್ಬೋದು. ನೋಡ್ತಾ ಇದ್ದಂಗೆ ನಾವು ಕಾಯ್ತಾ ಇದ್ದಂಥ ಟನಲ್ ಬಂತು. ಈ ಟನಲ್ ಬಂದ ತಕ್ಷಣ ಎಲ್ಲ ಖರ್ಚು ಹಾಕ್ಬಿಟ್ರು. ಆದರೆ ಇರೋದು ಅದೊಂದು 20-30 ಮೀಟ್ರ್ ಇದೆ. ಆದರೂ ಅದೊಂಥರ ಏನೋ ಒಂಥರ ಖುಷಿ ಟನಲ್ ಅಂದರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರದ ರೋಚಕ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದಂತೂ ಮರಿಲೇಬೇಡಿ. ಯಾಕಂದರೆ ಈ ಥರ ವಿಡಿಯೋಗಳು ಕೆಲವರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.